ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಹಗರಣದಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗಿದೆ. ಪರಶುರಾಮ ಥೀಮ್ ಪಾರ್ಕ್ ಪ್ರಕರಣದ ಸಾಕ್ಷಿ ನಾಶಕ್ಕೆ ಹುನ್ನಾರ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರಕರಣದ ದಿಕ್ಕು ತಪ್ಪಿಸುವಂತ ಯತ್ನ ನಡೆದಿದೆಯಾ ಅನ್ನುವಂತ ಅನುಮಾನ ಈಗ ಮೂಡಿದೆ. ಸಿಐಡಿ ತನಿಖೆ ಹೊತ್ತಲ್ಲೇ ಅರ್ಧ ಮೂರ್ತಿ ತೆರವುಗೊಳಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾನೂನು ಹೋರಾಟ ನಡೆಸೋದಕ್ಕೆ ಮುಂದಾದಂತಹ ಹೋರಾಟಗಾರರು ಮೂರ್ತಿ ತೆರವುಗೊಳಿಸಿ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಹುನ್ನಾರ ನಡೀತಿದ್ಯಾ ಅನ್ನುವಂತ ಆರೋಪ ಈಗ ಕೇಳೋದಕ್ಕೆ ಸಿಗ್ತಿದೆ. ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಹೋರಾಟಗಾರರು ಕೂಡ ತಮ್ಮ ಹೋರಾಟವನ್ನ ಮುಂದುವರಿಸೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ. ಮೂರ್ತಿ ತೆರವುಗೊಳಿಸೋದಕ್ಕೆ ನಿರ್ಮಿತಿ ಕೇಂದ್ರ ಕ್ರಿಶ್ ಆರ್ಟ್ ವರ್ಲ್ಡ್ ಕಸರತ್ತನ್ನ ನಡೆಸ್ತಾ ಇದೆಯಾ ಅನ್ನುವಂತ ಅನುಮಾನ ಈಗ ಮೂಡಿದೆ. ಮತ್ತೆ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗಿದ್ದಾರೆ ಸಮಾನ ಮನಸ್ಕರರ ಹೋರಾಟ ಸಮಿತಿಯಿಂದ. ಈಗಾಗಲೇ ಶಾಸಕ ಸುನಿಲ್ ಕುಮಾರ್ ನಿರ್ಮಿತಿ ಕೇಂದ್ರ ಹಾಗೂ ಕ್ರಿಶ್ ಆರ್ಟ್ ವರ್ಲ್ಡ್ ವಿರುದ್ಧ ಸಮರವನ್ನ ಸಾರಿರುವಂತ ಸಮಾನ ಮನಸ್ಕರ ಸಮಿತಿ ಏನಿದೆ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕಾನೂನು ಹೋರಾಟದ ಮೂಲಕ ಥೀಮ್ ಪಾರ್ಕ್ನ ಉಳಿಸ್ಕೋಬೇಕು ಅಂತ ಅಂದ್ರೆ ಥೀಮ್ ಪಾರ್ಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬಂದಿದ್ವಲ್ಲ, ಇದು ಕಂಚಿನ ಪ್ರತಿಮೆ ಅಂತ ಜನರಿಗೆ ಬಿಂಬಿಸಲಾಗಿತ್ತು. ಆದರೆ ಫೈಬರ್ನಿಂದ ಮಾಡಿರುವಂಥದ್ದು ಅಂತ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಳ್ಳಾಟ ಹೊರಗೆ ಬಂದಿತ್ತು. ಆ ಪಾರ್ಕ್ ಥೀಮ್ ಪಾರ್ಕ್ ಅಲ್ಲಿ ಇರುವಂಥ ಮೂರ್ತಿಯನ್ನ ತೆರವು ಮಾಡೋದಕ್ಕೆ ಅಂತ ಈಗ ಸ್ಕೆಚ್ ಹಾಕ್ತಾ ಇದ್ದಾರಾ, ಗೊತ್ತಾಗಬಾರ್ದು ಇದು ಫೈಬರ್ದು ಅಂತ. ಅಂದರೆ ಈಗಾಗಲೇ ಕಾನೂನು ಹೋರಾಟದಲ್ಲಿ ಇದು ಇದೆ. ಇಂಥ ಸಂದರ್ಭದಲ್ಲಿ ಈ ಕ್ರಿಶ್ ಆರ್ಟ್ ವರ್ಲ್ಡ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಮೂರ್ತಿಯನ್ನ ಅರ್ಧ ಇರುವಂಥ ಮೂರ್ತಿಯನ್ನ ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ಶಾಸಕ ಸುನಿಲ್ ಕುಮಾರ್ ವಿರುದ್ಧ ಕೂಡ ಸಮಾನ ಮನಸ್ಕರರ ಹೋರಾಟ ಸಮಿತಿ ಸಮರ ಸಾರೋದಕ್ಕೆ ಮುಂದಾಗ್ತಾ ಇದೆ. ಮತ್ತೆ ಕೋರ್ಟ್ ಮೆಟ್ಟಿಲನ್ನು ಹತ್ತುವ ಮೂಲಕ ಈ ಪ್ರತಿಮೆಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ, ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಇಲ್ಲಿ ಹುನ್ನಾರ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಮೂರ್ತಿಯನ್ನ ತೆರವುಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಇದೆಲ್ಲದಕ್ಕೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಅಲ್ಲಿನ ಹೋರಾಟಗಾರರು ಈಗ ಸಜ್ಜಾಗ್ತಾ ಇದ್ದಾರೆ. ಸಿಐಡಿ ತನಿಖೆ ನಡೀತಾ ಇದೆ. ಇದೇ ಸಂದರ್ಭದಲ್ಲೇ ಅರ್ಧ ಮೂರ್ತಿ ತೆರವುಗೊಳಿಸೋದಕ್ಕೆ ಅಂತ ಸ್ಕೆಚ್ ಹಾಕ್ತಿದ್ದಾರೆ ಅಂತ. ಇತ್ತೀಚೆಗಷ್ಟೇ ಅಲ್ಲಿ ಮಣ್ಣನ್ನ ತಂದು ಸುರಿಯಲಾಗಿತ್ತು. ಅದೇ ಒಂದು ಸ್ಥಳದಲ್ಲಿ ಸುತ್ತಮುತ್ತ ಬೆಂಕಿ ಕೂಡ ಹಾಕಲಾಗಿತ್ತು. ಇವೆಲ್ಲ ಆರೋಪಗಳು ಷಡ್ಯಂತ್ರಗಳ ಮಧ್ಯೆ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಮೂರ್ತಿ ತೆರವಿಗೆ ಒಳಗೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ. ಈಗಾಗಲೇ ಈ ಕ್ರಿಶ್ ವರ್ಲ್ಡ್ ಏನಿದೆ ಆ ಒಂದು ನಿರ್ಮಿತಿ ಕೇಂದ್ರ ಏನಿದೆ ಅದು ಇದಕ್ಕೆ ಅನುಮತಿ ಕೊಟ್ಟಿದೆ ಅಂತ. ಹಾಗಾಗಿ ಈಗ ಕಾನೂನು ಹೋರಾಟ ಮಾಡಬೇಕು ಅಂತ ಸಮಾನ ಮನಸ್ಕರರ ಹೋರಾಟ ಸಮಿತಿ ಮುಂದಾಗ್ತಾ ಇದೆ. ಶಾಸಕ ಸುನಿಲ್ ಕುಮಾರ್ ನಿರ್ಮಿತಿ ಕೇಂದ್ರ ಹಾಗೂ ಕ್ರಿಶ್ ಆರ್ಟ್ ವರ್ಲ್ಡ್ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಹಾಗಾದ್ರೆ ಇಲ್ಲಿವರೆಗೂ ಕೂಡ ಜನರು ಪರಶುರಾಮನನ್ನ ದೇವರಂತ ಆರಾಧನೆ ಮಾಡ್ತಾರಲ್ಲ, ಆ ದೇವರನ್ನೇ ಈ ಕಂಚಿನ ಪ್ರತಿಮೆ ಅಂತ ಹೇಳಿ ಫೈಬರ್ನಲ್ಲಿ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ ಥೀಮ್ ಪಾರ್ಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ದಿನೇ ದಿನೇ ಸಿಗ್ತಾ ಇದೆ. ಅಂದರೆ ಅಲ್ಲಿ ಆ ಮೂರ್ತಿಯನ್ನು ಅರ್ಧಂಬರ್ಧ ಇರುವಂಥ ಮೂರ್ತಿಯನ್ನು ತೆರವು ಮಾಡಿ ಪ್ರಕರಣ ಮುಚ್ಚಾಕಬೇಕು ಅನ್ನುವಂಥ ಸ್ಕೆಚ್ ಹಾಕ್ತಿದ್ದಾರೆ ಅಂತ. ಇನ್ನು ಈ ಸಮಾನ ಮನಸ್ಕರರ ಸಮಿತಿ ಹೋರಾಟಗಾರರು ಈಗಾಗಲೇ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಲ್ಲಿರುವಂಥ ಒಬ್ಬ ಹೋರಾಟಗಾರರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ಇಡೀ ದೇಶಾದ್ಯಂತ ಸದ್ದು ಮಾಡಿದಂತಹ ಕಾರ್ಕಳದ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ವಿವಾದ ಸಿಐಡಿ ತನಿಖೆಗೆ ಹಸ್ತಾಂತರವಾದ ಬಳಿಕ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಸಿಐಡಿ ತನಿಖೆ ನಡೀತಾ ಇರುವಂತಹ ಹೊತ್ತಲ್ಲಿ ಅಲ್ಲಿರುವಂತಹ ಪ್ರತಿಮೆಯನ್ನ ತೆರವುಗೊಳಿಸುವಂತಹ ಒಂದು ಹುನ್ನಾರ ನಡೀತಾ ಇದೆ. ಈ ಮೂಲಕ ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಹೋರಾಟಗಾರರ ಕಡೆಯಿಂದ ಕೇಳಿ ಬರ್ತಾ ಇದೆ. ವಿಪಕ್ಷಗಳು ಕೂಡ ಇದರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಸದ್ಯ ಈ ಒಂದು ಬೆಳವಣಿಗೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಹೋರಾಟಗಾರರಾಗಿರುವಂತಹ ವಿವೇಕ್ ಅವರಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತೀವ್ರ ಹೋರಾಟದ ಬಳಿಕ ಪ್ರಕರಣ ಸಿಐಡಿಗೆ ಹಸ್ತಾಂತರ ಆಗಿತ್ತು. ಈಗ ಹಸ್ತಾಂತರ ಆದರೂ ಕೂಡ ಸುಖ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ, ಮತ್ತೆ ವಿವಾದ ಆಗಿದೆ. ಏನು ಈ ವಿವಾದ, ಏನು ನಿಮ್ಮ ಆರೋಪ? ಫಸ್ಟ್ ನಾವು ಉಪವಾಸ ಸತ್ಯಾಗ್ರಹ ಮಾಡುವಾಗ ನಾವು ಆಲ್ರೆಡಿ DC ಹತ್ರ ಮನವಿ ಮಾಡಿರೋದು ಮೂರ್ತಿಯನ್ನು ತೆರವು ಮಾಡಬೇಡಿ, ಯಾಕಂತ ಹೇಳಿದ್ರೆ ಅದೇ ಒಂದು ಸಾಕ್ಷಿ ಇರೋದು. ಯಾಕಂದರೆ ನಾವು ಹೇಳ್ತಿರೋದು ಗ್ಲಾಸ್ ಫೈಬರ್ ಮೂರ್ತಿ ಅಂತ. ಆದರೂ DC ಅವರು ಈವನ್ ನಮಗೆ ಫೋನ್ ಮೂಲಕ ಮೌಖಿಕವಾಗಿ ಹೇಳಿದ್ದಾರೆ, ನಾವು
ಇದು ಮೂರ್ತಿಯನ್ನು ಹಸ್ತಾಂತರ ಮಾಡಲ್ಲ, ಇಲ್ಲೇ ಇರುತ್ತೆ, ನಾವು ಅದು ಇನ್ಸ್ಪೆಕ್ಷನ್ ಆದ ನಂತರನೇ ಅಂತ. ಆದರೆ ಸಡನ್ ಆಗಿ 1 ತಿಂಗಳ ನಂತರ ನಾವು ಅದಕ್ಕೆ ಫಾಸ್ಟಿಂಗ್ ಕೈ ಬಿಟ್ಟಿರ್ತೇವೆ. 1 ತಿಂಗಳಾದ ನಂತರ ಸಡನ್ ಆಗಿ ಏನಾಗುತ್ತೆ, ಮೂರ್ತಿಯನ್ನು ಏಕಾಏಕಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ತೆರವು ಮಾಡ್ತಾರೆ. ಸೊ ಈಗ ಉಳಿದಿರೋ ಭಾಗ ಒಂದು ಉಳಿದಿದೆ, ಅದನ್ನು ತೆರವು ಮಾಡಿದರೆ ಮತ್ತೆ ಯಾವುದು ಸಾಕ್ಷಿ ಉಳಿಯಲ್ಲಲ್ವಾ? ಯಾಕಂದರೆ ಮೂರ್ತಿಯ ಗ್ಲಾಸ್, ಈಗ ನಾನು MLA ಹತ್ರ ಸರಳ ಪ್ರಶ್ನೆ ಏನಂತ ಹೇಳಿದರೆ, ಗ್ಲಾಸ್ ಮೂರ್ತಿ ಅವ್ರು ಕಂಚಿದಂತ ಹೇಳ್ತಿದ್ದಾರೆ. ನಾವು ಉಪವಾಸ ಸತ್ಯಾಗ್ರಹ ಕುತ್ಕೊಳ್ಳಿರುವಾಗ ಅವರು ಅದರ ಪ್ರೆಸಿಡೆಂಟ್, ಅವ್ರಿಗೆ ಹೇಳ್ಬೋದಿತ್ತು ಇಲ್ಲ ಜನಗಳಿಗೆ ಡೌಟ್ ಇದೆ, ಸಂಶಯ ಇದೆ, ತನಿಖೆ ಆದ ನಂತರ ಅದನ್ನು ತೆರವು ಮಾಡುವ, ಮತ್ತೆ ಬೇಕು ಏನೇ ಮುಂದೆ ಏನು ಸರಿ ಮಾಡಬೇಕು, ಆ್ಯಂಗಲ್ ಸರಿ ಮಾಡುವಂಥ ಏನೆಲ್ಲ ಕೆಲಸ ಇದೆ ಅದನ್ನು ಆನಂತರನೂ ಮಾಡ್ಬೋದಿತ್ತು. ಅವರು ಏಕಾಏಕಿ ಸಡನ್ ಆಗಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು DC ಮತ್ತು MLA ಮತ್ತು ನಿರ್ಮಿತಿ ಕೇಂದ್ರ ಎಲ್ಲರೂ ಸೇರಿಕೊಂಡು ಇದು ಮಾಡಿರುವಂಥ ಕೆಲಸ. ಈಗ ಒಂದು ಕಡೆಯಿಂದ ಅಲ್ಲೊಂದು ಹಗರಣ ಆಗಿದೆ ಅನ್ನುವಂಥ ಆರೋಪಕ್ಕೆ ಸರಿಯಾದ ರೀತಿಯಲ್ಲಿ ಈಗ CID ತನಿಖೆಗೆ ಸರ್ಕಾರ ಅದನ್ನು ವಹಿಸಿರುವಂಥದ್ದು, ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಹಾಗಾದರೆ ಆ ಥೀಮ್ ಪಾರ್ಕ್ ಅಭಿವೃದ್ಧಿ ಆಗೋದು ಯಾವಾಗ? ಎಲ್ಲೋ ಒಂದು ಕಡೆ ಈ ಹೋರಾಟದಿಂದ ಥೀಮ್ ಪಾರ್ಕಿನ ಅಭಿವೃದ್ಧಿಗೆ ತೊಡಕಾಗ್ತಾ ಇದೆ, ಅಡ್ಡಿ ಆಗ್ತಾ ಇದ್ದಾರೆ ಅನ್ನೋಂಥ ರೀತಿಯ ಆರೋಪಗಳನ್ನು ತಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ನಾವು ಎಲ್ಲೂ ಥೀಮ್ ಪಾರ್ಕನ್ನು ಹೋರಾಟ ಮಾಡ್ತಿರೋದು ಯಾಕಂತ ಹೇಳಿದರೆ, ನಮಗೆ ಬೇಸಿಕ್ ಆಗಬೇಕಿರೋದು ಅದು ಬೇಸಿಕಲಿ ಥೀಮ್ ಪಾರ್ಕ್ ಗೋಮಾಳ ಜಾಗದಲ್ಲಿದೆ. ಸೊ ಯಾವಾಗಲೂ ನಮ್ಮ ಶಾಸಕರು ಮಾತಾಡುವಾಗ ಏನು ಹೇಳ್ತಾರೆ ಅಂದರೆ, ನಂದು 10 ವರ್ಷದ್ದು ಕೂಸು, ಅದು 10 ವರ್ಷದ ಪ್ಲ್ಯಾನ್, ನಾನು ಅದಕ್ಕೆ 10 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ದೇನೆ ಅಂತ. ಗೋಮಾಳ ಜಾಗದಲ್ಲಿ ಯಾವುದೇ ಚಟುವಟಿಕೆ ಮಾಡಲಿಕ್ಕಿಲ್ಲ, ಅದು ಗೋಮಾಳಕ್ಕೆ ಆಲ್ರೆಡಿ ಇಟ್ಟಿರುವ ಜಾಗ, ಅದರಲ್ಲಿ ಆಲ್ರೆಡಿ ಥೀಮ್ ಪಾರ್ಕ್ ಮಾಡಿದ್ದಾರೆ. BJP ಸರ್ಕಾರನೇ ಆಲ್ರೆಡಿ ಅದನ್ನು ರಿಜೆಕ್ಟ್ ಮಾಡಿದೆ. ಆ ಪ್ರಪೋಸಲ್, ಇಲ್ಲಿಂದ ಪ್ರಪೋಸಲ್ ಹೋಗಿರೋದನ್ನು BJP ಗೌರ್ಮೆಂಟ್ ರಿಜೆಕ್ಟ್ ಮಾಡಿರುವಾಗ ಯಾವುದೇ ಪರ್ಮಿಷನ್ ಇಲ್ಲದೆ ಗೋಮಾಳದ 14 ಕೋಟಿ ಪ್ರಾಜೆಕ್ಟನ್ನು ಹೇಗೆ ಮಾಡ್ಬೋದು? ಈಗ ನಾಳಿದ್ದು ಏನಾಗುತ್ತೆ, ನಾವು ಹೈಕೋರ್ಟ್ ಹೋಗ್ತೇವೆ, ಆನಂತರ ಗೋಮಾಳ ಜಾಗ ಅಂತ ಪ್ರೂವ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಗೋಮಾಳ ಜಾಗ. ಆ ನಂತರ ಆ ಮೂರ್ತಿಯನ್ನು ತೆರವು ಮಾಡ್ಬೇಕಂತ ಹೇಳ್ತಾರೆ. ಆವಾಗ ಯಾರಿಗೆ ಪ್ರಾಬ್ಲಮ್ ಆಗೋ? ಹಿಂದೂ ಕಾರ್ಯಕರ್ತರಿಗೆ, ಹಿಂದುತ್ವವನ್ನು ಯಾರು ಪರಶುರಾಮ ದೇವರನ್ನು ನಂಬ್ತೇವೆ ನಾವೆಲ್ಲ, ನಮಗೆ ಸಮಸ್ಯೆ ಆಗೋದು. ನಮ್ಗೇನು ಬೇಕಂತ ಹೇಳಿದ್ರೆ, ಇದು ಅವ್ರದ್ದು ರಾಜಕೀಯ ಹುನ್ನಾರ ಹಿಡ್ಕೊಂಡು ಮಾಡಿರುವಂಥ ಕೆಲಸ. ಅದನ್ನು ಮಾಡಿದ್ದಕ್ಕೆ ನಾವೀಗ ಹೇಳ್ತಿರೋದು ಗೋಮಾಳ ಜಾಗದಲ್ಲಿ ಮಾಡುವಂಥದ್ದು ಏನಿತ್ತು? ಮುಂದಕ್ಕೆ ಹಾಗಾದ್ರಲ್ಲಿ ಆಗೋದು ಬೇಡವಾ, ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳಾಗಬೇಕಾ, ಅಥವಾ ನಿಮ್ಮ ಏನು ಆಗ್ರಹವನ್ನು ಮಾಡ್ತೀರಾ? ಅಲ್ಲಿ ಆಗೋದು ಬೇಡವಾ ಹಾಗಾದರೆ ಆ ಪರಶುರಾಮ ಥೀಮ್ ಪಾರ್ಕ್ ಮತ್ತೆ ಅಲ್ಲೇ? ನೋಡಿ, ಲಿಗ್ಯಾಲಿಟಿ ಏನು ಹೇಳುತ್ತೆ ಅದರ ಪ್ರಕಾರ ಆಗಬೇಕು. ನಾವು ಲಾಫುಲ್ ಆಗಿ ಹೋಗ್ತಿರೋದು. ಈಗ ಗೋಮಾಳ ಜಾಗ ಏನಾಗುತ್ತೆ ಅಂದರೆ, ನಾಳೆ ಇದೇ ಒಂದು ಪರಶುರಾಮ ಥೀಮ್ ಪಾರ್ಕನ್ನು ಇಟ್ಕೊಂಡು ಇಡೀ ನಮ್ಮ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಮಾಳ ಜಾಗವನ್ನು ಪರ್ಯಾಯ ಜಾಗ ವ್ಯವಸ್ಥೆ ಇಲ್ಲದೇ ಮಾಡೋಕ್ಕೆ ಹೋದರೆ ನಾಳಿದ್ದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಮಗೆ ಕೋರ್ಟ್ ಸ್ಟ್ರಕ್ಚರ್ಡ್ ಆಗಿ ಹೇಗೆ ಇದನ್ನು ಮುಂದೆ ಹೋಗ್ಬೇಕಂತ ಕೋರ್ಟ್ ಡಿಸೈಡ್ ಮಾಡಬೇಕು. ನಾನು ಯಾರಲ್ಲ, ನಾನು ಆ್ಯಸ್ ಅ ಜನರಲ್ ಪ್ರಜೆ ನಾನು ಹೇಳ್ತಿರೋದೇನೆಂದರೆ, ಹಿಂದುತ್ವಕ್ಕೆ ಧಕ್ಕೆ ಆಗಿದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಯಾಕಂದ್ರೆ ಇದು ಬೇಕಂತಲೇ ಇರಲಿಲ್ಲ. ಈಗ ಇಲ್ಲಿ ಮಾಡಿದ್ರಿಂದಾಗಿ ಈಗ ನಾಳಿದ್ದೇನಾದ್ರೂ ತೆರವು ಆದರೆ, ಮೂರ್ತಿ ಏನಾದರೂ ತೆರವಾಯಿತು, ಇಲ್ಲಾಂದ್ರೆ ಗೋಮಾಳ ಜಾಗದಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಕೋರ್ಟ್ ಏನಾದರೂ ವರ್ಡಿಕ್ಟ್ ಕೊಟ್ಟರೆ, ಆವಾಗ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? 14 ಕೋಟಿ ಯಾರ ಮೇಲೆ ಬೀಳುತ್ತೆ? ನಾನು ಹೇಳೋದು ಶಾಸಕರು, ನಿರ್ಮಿತಿ ಕೇಂದ್ರ, DC ಮಾಡಿದಾರಲ್ಲ ಅವ್ರ ಮೇಲೆ ಬೀಳಬೇಕಲ್ವಾ? ಮೃದು ಧೋರಣೆಯನ್ನು ತೋರಲಾಗ್ತಾ ಇದೆಯಾ? 100% ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಇಬ್ರು ಏನೋ ಮಾಡಿ ಇದು ಕೇಸನ್ನು ಮುಚ್ಚಾಕಬೇಕು ಅಂತ ಹೇಳೋದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಇದರಲ್ಲಿ. ಈಗ ನಿಮ್ಮ ಆರೋಪದ ಅನ್ವಯ ನಾಳೆ ಅಲ್ಲಿಂದ ಮೂರ್ತಿ ತೆರವಾಗುತ್ತೆ ಅಥವಾ ಕೇಸ್ ಮುಚ್ಚ ಹಾಕುವಂಥ ಹುನ್ನಾರಗಳು ನಡೆಯುತ್ತೆ ಅನ್ನುವಂಥದ್ದು ಏನಾದರೂ ಬಂದರೆ, ನಿಮ್ಮ ಮುಂದಿನ ನಿಲುವುಗಳು, ಹೋರಾಟಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದನ್ನು ನೀವು ಕೊಡುವಂಥ ಪ್ರಯತ್ನ ಮಾಡ್ತೀರಾ? ನೋಡಿ, ಪರಶುರಾಮನಿಗೆ ಆಗಿರುವ ಅನ್ಯಾಯ ಇದು. ಒಂದು ಪರಶುರಾಮನಿಗೆ ನ್ಯಾಯ ಸಿಗಬೇಕು, ಒಂದು ಪಾಯಿಂಟ್. ನಾವು ಇಲ್ಲಿ ಯಾರು ಇದನ್ನು ಪರಶುರಾಮ ದೇವರನ್ನು ಉಪಯೋಗಿಸಿ ಅವರ ರಾಜಕೀಯ ಬೇಳೆ ಬೇಯಿಸಿದ್ದಾರೆ, ಅವರಿಗೆ ಅವರ ವಿರೋಧ ಕ್ರಮ ಆಗಬೇಕು. ಈಗ ಇಲ್ಲಿ ಈ DC ಇರ್ಬೋದು, ಯಾರು ಹಳೆ DC ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಪ್ಲಸ್ ಈ DC ಒಬ್ಬರು ಅದನ್ನು ಇನ್ಸ್ಟಾಲ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ, ಇನ್ನೊಂದನ್ನು ತೆರವು ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇಬ್ಬರು ಮೇಲೂ ಕಾನೂನು ಕ್ರಮ ಆಗಬೇಕು. ಬೀಂಗ್ DC ಬೀಂಗ್ ರೆಸ್ಪಾನ್ಸಿಬಲ್. ಯಾಕಂದ್ರೆ ನಮಗೆ ಸಮಸ್ಯೆ ಆದರೆ, ಎಲೆಕ್ಟೆಡ್ ಬಾಡಿ ಇಲ್ಲ ಸೆಲೆಕ್ಟೆಡ್ ಬಾಡಿಯಲ್ಲಿ ಯಾರಾದ್ರೂ ಒಬ್ರು ತಪ್ಪು ಮಾಡಿದರೆ, ನಾವು ಇನ್ನೊಂದು ಬಾಡಿ ಹತ್ರ ಹೋಗಿ ಅವ್ರ ಹತ್ರ ಹೇಳ್ತೇವೆ, ಸರ್ ನಮಗೆ ಇದು ಸಮಸ್ಯೆ ಆಗಿದೆ ಅಂತ. ಇದಿಷ್ಟು ಹೋರಾಟಗಾರರ ಮಾತು. ಈಗಾಗಲೇ ಹೋರಾಟದ ಮೂಲಕ ಪ್ರಕರಣ CIDಯ ಹಂತಕ್ಕೆ ತಲುಪಿದ್ರು ಕೂಡ ಎಲ್ಲೋ ಒಂದು ಕಡೆ CID ತನಿಖೆಯ ಬಗ್ಗೆ ಕೂಡ ಹೋರಾಟಗಾರರು ಅನುಮಾನವನ್ನು ವ್ಯಕ್ತಪಡಿಸಿ, ಮುಂದೆ ನಾವು ಉಚ್ಚ ನ್ಯಾಯಾಲಯದ ಮೂಲಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೆ ಅಲ್ಲಿಂದ ಮೂರ್ತಿ ತೆರವಾಗೋದಕ್ಕೆ ಬಿಡೋದಿಲ್ಲ, ಸಾಕ್ಷಿ ನಾಶವಾದವರ ವಿರುದ್ಧ ಮಾಡುವಂಥ ಪ್ರಯತ್ನ ಮಾಡುವವರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.